ಭಾರತದಲ್ಲಿ ಸುಮಾರು 2,500 ರಾಜಕೀಯ ಪಕ್ಷಗಳು ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಘನಾದಲ್ಲಿ ಹೇಳಿದರು. ಅದನ್ನ ಕೇಳಿಸಿಕೊಂಡ ಸಂಸದರು ಓ ಅಂತ ಉದ್ಗಾರ ಎತ್ತಿದ್ರು. ಆದರೆ ಅಮೆರಿಕದಲ್ಲಿ ಅದೇ ಸ್ಥಿತಿ ಬರ್ತಾ ಇದೆ. ದೊಡ್ಡಣ್ಣನ ನಾಡಲ್ಲಿ ಇಲ್ಲಿ ತನಕ ಇದ್ದದ್ದು ಎರಡು ಪಾರ್ಟಿ. ಈಗ ಎಲಾನ್ ಮಸ್ಕ್ ಹೊಸ ಪಕ್ಷ ಹುಟ್ಟು ಹಾಕಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಬಿಗ್ ಶಾಕ್. ಹೊಸ ಪಕ್ಷ ಘೋಷಣೆ ಮಾಡಿದ ಎಲಾನ್ ಮಸ್ಕ್ ಅಮೆರಿಕದ ಶತಕೋಟ್ಯಾಧಿಪತಿ ಉದ್ಯಮಿ. ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ನ ಸಿಇಒ ಎಲಾನ್ ಮಸ್ಕ್ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಜೊತೆಗಿನ ಮುನಿಸು ಬೆನ್ನಲ್ಲೇ ಹೊಸ ರಾಜಕೀಯ ಪಕ್ಷ ಘೋಷಿಸಿದ್ದಾರೆ. ಅಮೆರಿಕ ಪಾರ್ಟಿ ಎಂಬ ಹೊಸ ಪಕ್ಷ ಘೋಷಿಸಿ ಮಾಜಿ ದೋಸ್ತ್ ವಿರುದ್ಧ ಸಮರಕ್ಕೆ ಮುನ್ನುಡಿ ಬರೆದಿದ್ದಾರೆ. ಮಸ್ಕ್ ಹೊಸ ಪಕ್ಷ ಘೋಷಣೆಯಿಂದ ಅಪಾರ ಬದಲಾವಣೆಯಾಗಿದೆ. ಮಸ್ಕ್ ಪಕ್ಷವು ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ ರಿಪಬ್ಲಿಕನ್ ಪಕ್ಷದ ಮತ ಬ್ಯಾಂಕ್ ವಿಭಜನೆ ಆಗಲಿದೆ. ಡೆಮೊಕ್ರಾಟಿಕ್ ಪಕ್ಷಕ್ಕೆ ಮತ ಹಾಕಲು ಇಷ್ಟಪಡದ ರಿಪಬ್ಲಿಕ್ ಪಕ್ಷದ ಬಗ್ಗೆ ಅತೃಪ್ತರಾಗಿರುವ ಮತದಾರರನ್ನ ಸಹಜವಾಗಿಯೇ ಅಮೆರಿಕ ಪಕ್ಷ ಸೆಳೆಯಲಿದೆ. ಇದರಿಂದ ಟ್ರಂಪ್ಗೆ ಹೊಡೆತ ಬೀಳಲಿದೆ. ಮಸ್ಕ್ ತನ್ನ ಕಂಪನಿಗಳ ಮೂಲಕ ರಾಜಕೀಯಕ್ಕೆ ಇಳಿಯಬಹುದು. ಇದರಲ್ಲಿ ಎಐ ಆಧಾರಿತ ಮತದಾರರ ವಿಶ್ಲೇಷಣೆ, ಡಿಜಿಟಲ್ ಪ್ರಚಾರ ತಂತ್ರಗಳ ಬಳಕೆ ಮಾಡುವ ಸಾಧ್ಯತೆ ಇದೆ. ಮಸ್ಕ್ ಹೊಸ ರಾಜಕೀಯ ತಂತ್ರಗಳನ್ನ ಯಶಸ್ವಿಯಾಗಿ ಬಳಸಿದ್ರೆ ಅಮೆರಿಕ ರಾಜಕೀಯ ವ್ಯವಸ್ಥೆ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಟ್ರಂಪ್ ಬಗ್ಗೆ ಅಸಮಾಧಾನ ಇರೋರು ಮಸ್ಕ್ ಜೊತೆ ಕೈ ಜೋಡಿಸಲಿದ್ದಾರೆ. ಸಾಂಪ್ರದಾಯಿಕ ರಾಜಕೀಯದಿಂದ ದೂರ ಸರಿದು ಹೊಸತನ ಬಯಸುವವರು ಮಸ್ಕ್ಗೆ ಮಣೆ ಹಾಕಿದ್ರೂ ಅಚ್ಚರಿ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ ಸುಮಾರು 2,500 ರಾಜಕೀಯ ಪಕ್ಷಗಳು ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಘನಾದಲ್ಲಿ ಹೇಳಿದರು. ಅದನ್ನ ಕೇಳಿಸಿಕೊಂಡ ಸಂಸದರು ಓ ಅಂತ ಉದ್ಗಾರ ಎತ್ತಿದ್ರು. ಆದರೆ ಅಮೆರಿಕದಲ್ಲಿ ಅದೇ ಸ್ಥಿತಿ ಬರ್ತಾ ಇದೆ. ದೊಡ್ಡಣ್ಣನ ನಾಡಲ್ಲಿ ಇಲ್ಲಿ ತನಕ ಇದ್ದದ್ದು ಎರಡು ಪಾರ್ಟಿ. ಈಗ ಎಲಾನ್ ಮಸ್ಕ್ ಹೊಸ ಪಕ್ಷ ಹುಟ್ಟು ಹಾಕಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಬಿಗ್ ಶಾಕ್. ಹೊಸ ಪಕ್ಷ ಘೋಷಣೆ ಮಾಡಿದ ಎಲಾನ್ ಮಸ್ಕ್ ಅಮೆರಿಕದ ಶತಕೋಟ್ಯಾಧಿಪತಿ ಉದ್ಯಮಿ. ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ನ ಸಿಇಒ ಎಲಾನ್ ಮಸ್ಕ್ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಜೊತೆಗಿನ ಮುನಿಸು ಬೆನ್ನಲ್ಲೇ ಹೊಸ ರಾಜಕೀಯ ಪಕ್ಷ ಘೋಷಿಸಿದ್ದಾರೆ. ಅಮೆರಿಕ ಪಾರ್ಟಿ ಎಂಬ ಹೊಸ ಪಕ್ಷ ಘೋಷಿಸಿ ಮಾಜಿ ದೋಸ್ತ್ ವಿರುದ್ಧ ಸಮರಕ್ಕೆ ಮುನ್ನುಡಿ ಬರೆದಿದ್ದಾರೆ. ಮಸ್ಕ್ ಹೊಸ ಪಕ್ಷ ಘೋಷಣೆಯಿಂದ ಅಪಾರ ಬದಲಾವಣೆಯಾಗಿದೆ. ಮಸ್ಕ್ ಪಕ್ಷವು ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ ರಿಪಬ್ಲಿಕನ್ ಪಕ್ಷದ ಮತ ಬ್ಯಾಂಕ್ ವಿಭಜನೆ ಆಗಲಿದೆ. ಡೆಮೊಕ್ರಾಟಿಕ್ ಪಕ್ಷಕ್ಕೆ ಮತ ಹಾಕಲು ಇಷ್ಟಪಡದ ರಿಪಬ್ಲಿಕ್ ಪಕ್ಷದ ಬಗ್ಗೆ ಅತೃಪ್ತರಾಗಿರುವ ಮತದಾರರನ್ನ ಸಹಜವಾಗಿಯೇ ಅಮೆರಿಕ ಪಕ್ಷ ಸೆಳೆಯಲಿದೆ. ಇದರಿಂದ ಟ್ರಂಪ್ಗೆ ಹೊಡೆತ ಬೀಳಲಿದೆ. ಮಸ್ಕ್ ತನ್ನ ಕಂಪನಿಗಳ ಮೂಲಕ ರಾಜಕೀಯಕ್ಕೆ ಇಳಿಯಬಹುದು. ಇದರಲ್ಲಿ ಎಐ ಆಧಾರಿತ ಮತದಾರರ ವಿಶ್ಲೇಷಣೆ, ಡಿಜಿಟಲ್ ಪ್ರಚಾರ ತಂತ್ರಗಳ ಬಳಕೆ ಮಾಡುವ ಸಾಧ್ಯತೆ ಇದೆ. ಮಸ್ಕ್ ಹೊಸ ರಾಜಕೀಯ ತಂತ್ರಗಳನ್ನ ಯಶಸ್ವಿಯಾಗಿ ಬಳಸಿದ್ರೆ ಅಮೆರಿಕ ರಾಜಕೀಯ ವ್ಯವಸ್ಥೆ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಟ್ರಂಪ್ ಬಗ್ಗೆ ಅಸಮಾಧಾನ ಇರೋರು ಮಸ್ಕ್ ಜೊತೆ ಕೈ ಜೋಡಿಸಲಿದ್ದಾರೆ. ಸಾಂಪ್ರದಾಯಿಕ ರಾಜಕೀಯದಿಂದ ದೂರ ಸರಿದು ಹೊಸತನ ಬಯಸುವವರು ಮಸ್ಕ್ಗೆ ಮಣೆ ಹಾಕಿದ್ರೂ ಅಚ್ಚರಿ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ ಸುಮಾರು 2,500 ರಾಜಕೀಯ ಪಕ್ಷಗಳು ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಘನಾದಲ್ಲಿ ಹೇಳಿದರು. ಅದನ್ನ ಕೇಳಿಸಿಕೊಂಡ ಸಂಸದರು ಓ ಅಂತ ಉದ್ಗಾರ ಎತ್ತಿದ್ರು. ಆದರೆ ಅಮೆರಿಕದಲ್ಲಿ ಅದೇ ಸ್ಥಿತಿ ಬರ್ತಾ ಇದೆ. ದೊಡ್ಡಣ್ಣನ ನಾಡಲ್ಲಿ ಇಲ್ಲಿ ತನಕ ಇದ್ದದ್ದು ಎರಡು ಪಾರ್ಟಿ. ಈಗ ಎಲಾನ್ ಮಸ್ಕ್ ಹೊಸ ಪಕ್ಷ ಹುಟ್ಟು ಹಾಕಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಬಿಗ್ ಶಾಕ್. ಹೊಸ ಪಕ್ಷ ಘೋಷಣೆ ಮಾಡಿದ ಎಲಾನ್ ಮಸ್ಕ್ ಅಮೆರಿಕದ ಶತಕೋಟ್ಯಾಧಿಪತಿ ಉದ್ಯಮಿ. ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ನ ಸಿಇಒ ಎಲಾನ್ ಮಸ್ಕ್ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಜೊತೆಗಿನ ಮುನಿಸು ಬೆನ್ನಲ್ಲೇ ಹೊಸ ರಾಜಕೀಯ ಪಕ್ಷ ಘೋಷಿಸಿದ್ದಾರೆ. ಅಮೆರಿಕ ಪಾರ್ಟಿ ಎಂಬ ಹೊಸ ಪಕ್ಷ ಘೋಷಿಸಿ ಮಾಜಿ ದೋಸ್ತ್ ವಿರುದ್ಧ ಸಮರಕ್ಕೆ ಮುನ್ನುಡಿ ಬರೆದಿದ್ದಾರೆ. ಮಸ್ಕ್ ಹೊಸ ಪಕ್ಷ ಘೋಷಣೆಯಿಂದ ಅಪಾರ ಬದಲಾವಣೆಯಾಗಿದೆ. ಮಸ್ಕ್ ಪಕ್ಷವು ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ ರಿಪಬ್ಲಿಕನ್ ಪಕ್ಷದ ಮತ ಬ್ಯಾಂಕ್ ವಿಭಜನೆ ಆಗಲಿದೆ. ಡೆಮೊಕ್ರಾಟಿಕ್ ಪಕ್ಷಕ್ಕೆ ಮತ ಹಾಕಲು ಇಷ್ಟಪಡದ ರಿಪಬ್ಲಿಕ್ ಪಕ್ಷದ ಬಗ್ಗೆ ಅತೃಪ್ತರಾಗಿರುವ ಮತದಾರರನ್ನ ಸಹಜವಾಗಿಯೇ ಅಮೆರಿಕ ಪಕ್ಷ ಸೆಳೆಯಲಿದೆ. ಇದರಿಂದ ಟ್ರಂಪ್ಗೆ ಹೊಡೆತ ಬೀಳಲಿದೆ. ಮಸ್ಕ್ ತನ್ನ ಕಂಪನಿಗಳ ಮೂಲಕ ರಾಜಕೀಯಕ್ಕೆ ಇಳಿಯಬಹುದು. ಇದರಲ್ಲಿ ಎಐ ಆಧಾರಿತ ಮತದಾರರ ವಿಶ್ಲೇಷಣೆ, ಡಿಜಿಟಲ್ ಪ್ರಚಾರ ತಂತ್ರಗಳ ಬಳಕೆ ಮಾಡುವ ಸಾಧ್ಯತೆ ಇದೆ. ಮಸ್ಕ್ ಹೊಸ ರಾಜಕೀಯ ತಂತ್ರಗಳನ್ನ ಯಶಸ್ವಿಯಾಗಿ ಬಳಸಿದ್ರೆ ಅಮೆರಿಕ ರಾಜಕೀಯ ವ್ಯವಸ್ಥೆ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ.
ಟ್ರಂಪ್ ಬಗ್ಗೆ ಅಸಮಾಧಾನ ಇರೋರು ಮಸ್ಕ್ ಜೊತೆ ಕೈ ಜೋಡಿಸಲಿದ್ದಾರೆ. ಸಾಂಪ್ರದಾಯಿಕ ರಾಜಕೀಯದಿಂದ ದೂರ ಸರಿದು ಹೊಸತನ ಬಯಸುವವರು ಮಸ್ಕ್ಗೆ ಮಣೆ ಹಾಕಿದ್ರೂ ಅಚ್ಚರಿ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ ಸುಮಾರು 2,500 ರಾಜಕೀಯ ಪಕ್ಷಗಳು ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಘನಾದಲ್ಲಿ ಹೇಳಿದರು. ಅದನ್ನ ಕೇಳಿಸಿಕೊಂಡ ಸಂಸದರು ಓ ಅಂತ ಉದ್ಗಾರ ಎತ್ತಿದ್ರು. ಆದರೆ ಅಮೆರಿಕಾದಲ್ಲಿ ಅದೇ ಸ್ಥಿತಿ ಬರ್ತಾ ಇದೆ. ದೊಡ್ಡಣ್ಣನ ನಾಡಲ್ಲಿ ಇಲ್ಲಿ ತನಕ ಇದ್ದದ್ದು 2 ಪಾರ್ಟಿ. ಈಗ ಎಲಾನ್ ಮಸ್ಕ್ ಹೊಸ ಪಕ್ಷ ಹುಟ್ಟು ಹಾಕಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಬಿಗ್ ಶಾಕ್. ಹೊಸ ಪಕ್ಷ ಘೋಷಣೆ ಮಾಡಿದ ಎಲಾನ್ ಮಸ್ಕ್, ಅಮೆರಿಕದ ಶತಕೋಟ್ಯಾಧಿಪತಿ ಉದ್ಯಮಿ. ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ನ ಸಿಇಒ ಎಲಾನ್ ಮಸ್ಕ್ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಜೊತೆಗಿನ ಮುನಿಸು ಬೆನ್ನಲ್ಲೇ ಹೊಸ ರಾಜಕೀಯ ಪಕ್ಷ ಘೋಷಿಸಿದ್ದಾರೆ. ಅಮೆರಿಕ ಪಾರ್ಟಿ ಎಂಬ ಹೊಸ ಪಕ್ಷ ಘೋಷಿಸಿ ಮಾಜಿ ದೋಸ್ತ್ ವಿರುದ್ಧ ಸಮರಕ್ಕೆ ಮುನ್ನುಡಿ ಬರೆದಿದ್ದಾರೆ. ಮಸ್ಕ್ ಹೊಸ ಪಕ್ಷ ಘೋಷಣೆಯಿಂದ ಅಪಾರ ಬದಲಾವಣೆಯಾಗಿದೆ. ಮಸ್ಕ್ ಪಕ್ಷವು ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ ರಿಪಬ್ಲಿಕನ್ ಪಕ್ಷದ ಮತ ಬ್ಯಾಂಕ್ ವಿಭಜನೆ ಆಗಲಿದೆ. ಡೆಮೊಕ್ರಾಟಿಕ್ ಪಕ್ಷಕ್ಕೆ ಮತ ಹಾಕಲು ಇಷ್ಟಪಡದ ರಿಪಬ್ಲಿಕ್ ಪಕ್ಷದ ಬಗ್ಗೆ ಅತೃಪ್ತರಾಗಿರುವ ಮತದಾರರನ್ನ ಸಹಜವಾಗಿಯೇ ಅಮೆರಿಕ ಪಕ್ಷ ಸೆಳೆಯಲಿದೆ. ಇದರಿಂದ ಟ್ರಂಪ್ಗೆ ಹೊಡೆತ ಬೀಳಲಿದೆ. ಮಸ್ಕ್ ತನ್ನ ಕಂಪನಿಗಳ ಮೂಲಕ ರಾಜಕೀಯಕ್ಕೆ ಇಳಿಯಬಹುದು. ಇದರಲ್ಲಿ ಎಐ ಆಧಾರಿತ ಮತದಾರರ ವಿಶ್ಲೇಷಣೆ, ಡಿಜಿಟಲ್ ಪ್ರಚಾರ ತಂತ್ರಗಳ ಬಳಕೆ ಮಾಡುವ ಸಾಧ್ಯತೆ ಇದೆ. ಮಸ್ಕ್ ಹೊಸ ರಾಜಕೀಯ ತಂತ್ರಗಳನ್ನ ಯಶಸ್ವಿಯಾಗಿ ಬಳಸಿದ್ರೆ ಅಮೆರಿಕ ರಾಜಕೀಯ ವ್ಯವಸ್ಥೆ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಟ್ರಂಪ್ ಬಗ್ಗೆ ಅಸಮಾಧಾನ ಇರೋರು ಮಸ್ಕ್ ಜೊತೆ ಕೈ ಜೋಡಿಸಲಿದ್ದಾರೆ. ಸಾಂಪ್ರದಾಯಿಕ ರಾಜಕೀಯದಿಂದ ದೂರ ಸರಿದು ಹೊಸತನ ಬಯಸುವವರು ಮಸ್ಕ್ಗೆ ಮಣೆ ಹಾಕಿದ್ರೂ ಅಚ್ಚರಿ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ ಸುಮಾರು 2,500 ರಾಜಕೀಯ ಪಕ್ಷಗಳು ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಘನಾದಲ್ಲಿ ಹೇಳಿದರು. ಅದನ್ನ ಕೇಳಿಸಿಕೊಂಡ ಸಂಸದರು ಓ ಅಂತ ಉದ್ಗಾರ ಎತ್ತಿದ್ರು. ಆದರೆ ಅಮೆರಿಕಾದಲ್ಲಿ ಅದೇ ಸ್ಥಿತಿ ಬರ್ತಾ ಇದೆ. ದೊಡ್ಡಣ್ಣನ ನಾಡಲ್ಲಿ ಇಲ್ಲಿ ತನಕ ಇದ್ದದ್ದು 2 ಪಾರ್ಟಿ. ಈಗ ಎಲಾನ್ ಮಸ್ಕ್ ಹೊಸ ಪಕ್ಷ ಹುಟ್ಟು ಹಾಕಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಬಿಗ್ ಶಾಕ್. ಹೊಸ ಪಕ್ಷ ಘೋಷಣೆ ಮಾಡಿದ ಎಲಾನ್ ಮಸ್ಕ್, ಅಮೆರಿಕದ ಶತಕೋಟ್ಯಾಧಿಪತಿ ಉದ್ಯಮಿ. ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ನ ಸಿಇಒ ಎಲಾನ್ ಮಸ್ಕ್ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಜೊತೆಗಿನ ಮುನಿಸು ಬೆನ್ನಲ್ಲೇ ಹೊಸ ರಾಜಕೀಯ ಪಕ್ಷ ಘೋಷಿಸಿದ್ದಾರೆ. ಅಮೆರಿಕ ಪಾರ್ಟಿ ಎಂಬ ಹೊಸ ಪಕ್ಷ ಘೋಷಿಸಿ ಮಾಜಿ ದೋಸ್ತ್ ವಿರುದ್ಧ ಸಮರಕ್ಕೆ ಮುನ್ನುಡಿ ಬರೆದಿದ್ದಾರೆ. ಮಸ್ಕ್ ಹೊಸ ಪಕ್ಷ ಘೋಷಣೆಯಿಂದ ಅಪಾರ ಬದಲಾವಣೆಯಾಗಿದೆ. ಮಸ್ಕ್ ಪಕ್ಷವು ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ ರಿಪಬ್ಲಿಕನ್ ಪಕ್ಷದ ಮತ ಬ್ಯಾಂಕ್ ವಿಭಜನೆ ಆಗಲಿದೆ. ಡೆಮೊಕ್ರಾಟಿಕ್ ಪಕ್ಷಕ್ಕೆ ಮತ ಹಾಕಲು ಇಷ್ಟಪಡದ ರಿಪಬ್ಲಿಕ್ ಪಕ್ಷದ ಬಗ್ಗೆ ಅತೃಪ್ತರಾಗಿರುವ ಮತದಾರರನ್ನ ಸಹಜವಾಗಿಯೇ ಅಮೆರಿಕ ಪಕ್ಷ ಸೆಳೆಯಲಿದೆ. ಇದರಿಂದ ಟ್ರಂಪ್ಗೆ ಹೊಡೆತ ಬೀಳಲಿದೆ. ಮಸ್ಕ್ ತನ್ನ ಕಂಪನಿಗಳ ಮೂಲಕ ರಾಜಕೀಯಕ್ಕೆ ಇಳಿಯಬಹುದು. ಇದರಲ್ಲಿ ಎಐ ಆಧಾರಿತ ಮತದಾರರ ವಿಶ್ಲೇಷಣೆ, ಡಿಜಿಟಲ್ ಪ್ರಚಾರ ತಂತ್ರಗಳ ಬಳಕೆ ಮಾಡುವ ಸಾಧ್ಯತೆ ಇದೆ. ಮಸ್ಕ್ ಹೊಸ ರಾಜಕೀಯ ತಂತ್ರಗಳನ್ನ ಯಶಸ್ವಿಯಾಗಿ ಬಳಸಿದ್ರೆ ಅಮೆರಿಕ ರಾಜಕೀಯ ವ್ಯವಸ್ಥೆ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಟ್ರಂಪ್ ಬಗ್ಗೆ ಅಸಮಾಧಾನ ಇರೋರು ಮಸ್ಕ್ ಜೊತೆ ಕೈ ಜೋಡಿಸಲಿದ್ದಾರೆ. ಸಾಂಪ್ರದಾಯಿಕ ರಾಜಕೀಯದಿಂದ ದೂರ ಸರಿದು ಹೊಸತನ ಬಯಸುವವರು ಮಸ್ಕ್ಗೆ ಮಣೆ ಹಾಕಿದ್ರೂ ಅಚ್ಚರಿ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.